ನಾನು ಹಿಂದೆ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ 200 ಕುಟುಂಬದಲ್ಲಿ ರೈತರ ಆತ್ಮಹತ್ಯೆ ಆದಾಗ ಪ್ರತಿ ಮನೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ನಾಯಕರುಗಳೆಲ್ಲ ಸೇರಿ ನೆರವು ನೀಡಿದ್ದೇವೆ. ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಗೆ ಶರಣಾಗಬೇಡಿ. ನಾನು ಈ ರಾಜ್ಯದಲ್ಲಿ ಪುನಃ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತಕ್ಕಂಥ ಹೇಳಿದೆ. ಅವತ್ತು ಆಡಳಿತ ನಡೆಸ್ತಕ್ಕಂಥವ್ರು ಹೇಳಿದ್ರು, ಎಲ್ಲಿದೆ ದುಡ್ಡು, ಎಲ್ಲಿಂದ ತರ್ತಾನೆ, ಸುಳ್ಳು ಹೇಳ್ತಾ ಇದ್ದಾನೆ, ದುಡ್ಡು ಎಲ್ಲಿಂದ ತಂದು ಇವನು ಸಾಲ ಮನ್ನಾ ಮಾಡಲಿಕ್ಕೆ ಸಾಧ್ಯ, ಇವನು ಅಧಿಕಾರಕ್ಕೆ ಬರಲ್ಲ, ಏನೋ ಇವ್ರ ಅಪ್ಪನಾಣೆ ಅಧಿಕಾರಕ್ಕೆ ಬರಲ್ಲ ಅಂತಕ್ಕಂಥ ಮಾತಾಡಿದ್ರು. ನನಗೆ ಸಂಪೂರ್ಣ ಬಹುಮತ ಬರಲಿಲ್ಲ. ಆದರೆ ಅವತ್ತು ಮಂಡ್ಯ ಜಿಲ್ಲೆಯ ಜನ ಇಲ್ಲೇನು ವೇದಿಕೆ ಮೇಲೆ ಕೂತಿದ್ದಾರೆ ನಮ್ಮ ಸ್ನೇಹಿತರು, ಒಂದೊಂದು ಕ್ಷೇತ್ರದಲ್ಲಿ 40-50 ಸಾವಿರ ಅಂತರದ ಬಹುಮತ ಕೊಟ್ಟು 7 ಜನನ್ನೂ ನೀವು ಆಯ್ಕೆ ಮಾಡಿ ಕಳಿಸ್ಕೊಟ್ರಿ. ನಿಮ್ಮ ಶಕ್ತಿ ಈ ರಾಜ್ಯದ ಸುಮಾರು 25 ಲಕ್ಷಕ್ಕೂ ಹೆಚ್ಚಿನ ರೈತ ಕುಟುಂಬಗಳಿಗೆ ಸಾಲ ಮನ್ನಾದ ಹಣ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಅನುಷ್ಠಾನಕ್ಕೆ ತಂದಿದ್ದರೆ ಅದು ಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದರಿಗೆ ಈ ಗೌರವ ಸಲ್ಲಬೇಕು ಅಂತಕ್ಕಂಥದ್ದನ್ನು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲೇ ಇವತ್ತೇನು ನಿಮ್ಮ ಒಂದು ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ. ಇನ್ನೂ ಪಾಪ ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ ಇಲ್ಲೇ, ನಾನು ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಬೇಕು. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು, CEO ಇವರೆಲ್ಲರೂ ಕಳೆದ ಒಂದು ವಾರದಿಂದ ಹಲವಾರು ರೀತಿಯ ಸಮಸ್ಯೆಗಳ ನಡುವೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಆಡಳಿತ, ಜಿಲ್ಲಾ ಆಡಳಿತ, ಪೊಲೀಸ್ ಇಲಾಖೆ ಎಲ್ಲ ರೀತಿಯ ಸಹಕಾರ ಏನು ಕೊಟ್ಟಿದ್ದಾರೆ, ಅವ್ರಿಗೂ ಸಹ ನಾನೀಗ ಅಭಿನಂದನೆ ಸಲ್ಲಿಸಬೇಕು. ಅವರೆಲ್ಲರೂ ಇವತ್ತು ಯಾವ ಕೈಗಾರಿಕೆಗಳ ಅಭಿವೃದ್ಧಿಗೆ ಒಂದು ಜಾಗದ ಅವಶ್ಯಕತೆ ಇದೆ, ರಾಜ್ಯ ಸರ್ಕಾರಕ್ಕೂ ಪತ್ರ ಬರೆದಿದ್ದೇನೆ. ಮುಖ್ಯಮಂತ್ರಿಗಳವರ ಬಜೆಟ್ನಲ್ಲಿ ಹೇಳಿದ್ದಾರೆ, ಮಂಡ್ಯದಲ್ಲಿ 100 ಎಕರೆ ಭೂಮಿಯನ್ನು ಕೈಗಾರಿಕೆ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಪುಸ್ತಕದಲ್ಲಿ, ಬಜೆಟ್ ಪುಸ್ತಕದಲ್ಲಿ. ನೋಡೋಣ ಅದು ಯಾವಾಗ ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದೇನೆ. ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಯಾವ ಒಂದು ಭೂಮಿಯನ್ನು ಅವರು ಐಡೆಂಟಿಫೈ ಮಾಡ್ತಾರೆ, ಹೋಗಿ ಅದನ್ನು ನೀವು ಆ ಒಂದು ಕಾರ್ಖಾನೆಗಳನ್ನು ಹಾಕಲಿಕ್ಕೆ ಆ ಜಾಗಗಳು ಸರಿ ಇದೆಯಾ ಅಂತಕ್ಕಂಥದ್ದು ಒಂದು ವರದಿಯನ್ನು ಕೊಡಿ ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟಿದ್ದೇನೆ. ಇವತ್ತಿನ ಈ ಒಂದು ಸಭೆಯಲ್ಲಿ, ಈ ಸಭೆಯನ್ನು ಏನು ನಾನೇನು ಬಂದು ಇಲ್ಲಿ ಪ್ರತಿನಿತ್ಯ ಇರಲಿಲ್ಲ, ನೀವೇ ಎಲ್ಲ ಈ ಜವಾಬ್ದಾರಿಯನ್ನು ತಗೊಂಡು ಇಂಥ ಒಂದು ದೊಡ್ಡ ಸಭೆಯನ್ನು ಮಾಡಿದ್ದೀರಿ. ಇವತ್ತು ನಿಮಗೆ ನಿಜಕ್ಕೂ ನನ್ನ ಹೃದಯಪೂರ್ವಕವಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ದು ನನ್ನ ಕರ್ತವ್ಯ. ನಾನು ಒಂದು ಮಾತು ಇವತ್ತೇನು ನಮ್ಮ ಪರಮ ಪೂಜ್ಯರ ಸನ್ನಿಧಾನದಲ್ಲಿ ಹೇಳಿದ್ದೇನೆ, ಮಂಡ್ಯ ಜಿಲ್ಲೆಗೆ ನನಗೆ ಧೈರ್ಯ ಇದೆ, ನಿಮ್ಮ ಆಸೆ ನೆರವೇರಿಸ್ಕೊಡ್ತೀನಿ. ನಿಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಕುಮಾರಣ್ಣ ಅಂತಕ್ಕಂಥದ್ದನ್ನು ನೆಲೆಯೂರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಒಂದು ನಿರೀಕ್ಷೆಗಳನ್ನು ಮುಟ್ಟುತ್ತೇನೆ ಅಂತಕ್ಕಂಥ ನಂಬಿಕೆ ನನಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಏನು ಬಂದಿದ್ದೀರಿ, ಪುಟ್ಟರಾಜಣ್ಣವರು, ನಮ್ಮ ಸ್ನೇಹಿತರು ಎಲ್ಲರೂ ಇವತ್ತು ಯುಗಾದಿಯ ಹಬ್ಬವನ್ನು ಮುಂದಿನ ದಿನಗಳಲ್ಲಿ ಆಚರಣೆ ಮಾಡ್ತೀರಿ. ಉತ್ತಮವಾದಂಥ ರೀತಿಯ ಒಂದು ಒಬ್ಬಟ್ಟಿನ ಊಟ, ನಮ್ಮ ಹಳ್ಳಿಯ ಊಟ, ಅದನ್ನು ಎಲ್ಲರೂ ಮಾಡಬೇಕು ಅಂತಕ್ಕಂಥದ್ದು ಅವರೆಲ್ಲರ ಆಸೆ ಏನಿದೆ. ಆ ಆಸೆಯ ಪ್ರಕಾರ ನೀವೆಲ್ಲರೂ ಊಟವನ್ನು ಮಾಡಿ ಹೊರಡಬೇಕು ಅಂತಕ್ಕಂಥದ್ದನ್ನು ಹೇಳಿ, ಈ ಒಂದು ಸಂದರ್ಭದಲ್ಲಿ ಪುನಃ ಇವತ್ತೇನು 15 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದೇವೆ, 14 ಕೋಟಿ ವೆಚ್ಚದಲ್ಲಿ, ಅದು ಸಣ್ಣ ಪ್ರಮಾಣದಲ್ಲಿ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಹಲವಾರು ರೀತಿಯ ಒಂದು ಖೇಲೋ ಇಂಡಿಯಾದ ಕಾರ್ಯಕ್ರಮಗಳಿಗೆ CSR ಫಂಡ್ಗಳ ಮುಖಾಂತರ ಮಂಡ್ಯ ಜಿಲ್ಲೆ ಅಲ್ಲ, ಅಕ್ಕಪಕ್ಕದ ಜಿಲ್ಲೆಯಿಂದಲೂ ಯುವಕರು ಇಲ್ಲಿ ಬಂದು ಹಲವಾರು ರೀತಿಯ ಕ್ರೀಡೆಯಲ್ಲಿ ಪ್ರೋತ್ಸಾಹವನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮನ್ಸುಖ್ ಮಾಂಡಯ್ಯ ಅವರ ಒಂದು ಭಾವನೆ ಏನಿದೆ, ಇವತ್ತು ಯುವಕರು ಬೆಳಿಬೇಕು, ನಮ್ಮ ದೇಶದ ಕೀರ್ತಿಯನ್ನು ಎತ್ತಬೇಕು ಅಂತಕ್ಕಂಥದ್ದು. ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಕ್ರಿಕೆಟ್ನ ಒಂದು ಕ್ರೀಡೆಯಲ್ಲಿ ಮಹಿಳಾ ಶಕ್ತಿ, ನಾರಿ ಶಕ್ತಿಯ ಒಂದು ವಿಶ್ವದಲ್ಲೇ ಖ್ಯಾತಿಯನ್ನು ಪಡಿತಾ ಇರತಕ್ಕಂಥ ನಿಟ್ಟಿನಲ್ಲಿ ವರ್ಲ್ಡ್ ರೆಕಾರ್ಡ್ ಏನು ಮಾಡ್ತಾ ಇದ್ದಾರೆ. ಇವತ್ತು ಮೊನ್ನೆ ನಡೆದಂಥ T20 ಕಪ್ನಲ್ಲೂ ಸಹ ನಮ್ಮ ಪುರುಷ ಕ್ರೀಡಾಪಟುಗಳು ಏನು ಕ್ರೀಡೆಯಲ್ಲಿ ಗೆದ್ದಿದ್ದಾರೆ ಕ್ರಿಕೆಟ್ನಲ್ಲಿ, ಮುಂದಿನ ದಿನಗಳಲ್ಲಿ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶೆ ಏನಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ. ಅದರ ಜೊತೆಗೆ ನಮ್ಮ ಪ್ರಮುಖವಾಗಿ ಮರೆತುಬಿಟ್ಟಿದ್ದೆ, ನಮ್ಮ VC ಅವರು